ಹಲೋ ಎವ್ರಿವನ್, ವೆಲ್ಕಮ್ ಟು ಅನಿತಾ ಜೋಶೀಸ್ ಲಾಗ್. ಹೆಂಗಿದ್ದೀರಿ ಎಲ್ಲರೂ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ಲಿತ್ತೀನಿ. ಭಾಳ ದಿನ ಆದಮೇಲೆ ಲಾಗ್ ವೀಡಿಯೋ ಹಾಕ್ಲಿತ್ತೀನಿ. ಭಾಳ ಮಂದಿ ಕೇಳಿತಿದ್ರಿ, ವೀಡಿಯೋಸ್ ಯಾಕೆ ಹಾಕಲಾಗಿರಿ, ಲಾಗ್ಸ್ ಯಾಕೆ ಬರಲಾಗ್ಯವ, ನಿಮ್ಮ ವೀಡಿಯೋಸ್ ಎಲ್ಲ ಮಿಸ್ ಮಾಡ್ಕೊಳಿತೀವಿ ಅಂತೆಲ್ಲ ಮೆಸೇಜ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕನ್ಸರ್ನಿಗೆ ಅಂತ ಹೇಳ್ತೀನಿ. ನಾನು ಅಷ್ಟೇ ನಿಮ್ಮೆಲ್ಲರಿಗೆ ಭಾಳ ಅಂದ್ರೆ ಭಾಳ ಮಿಸ್ ಮಾಡಿಕೊಂಡೆ. ನನ್ನ ವೀವರ್ಸಿಗೆ, ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಭಾಳ ಮಿಸ್ ಮಾಡಿಕೊಂಡೆ. ಬಟ್ ವೀಡಿಯೋಸ್ ಹಾಕೋಷ್ಟು ಮನಸ್ಥಿತಿ ನನ್ನ ಸರಿ ಇರಲಿಲ್ಲ. ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು. ಅಂತ ಬೇಜಾರು ಏನಾಗಿತ್ತು, ಗುಲ್ಬರ್ಗ ಹೋದಾಗ ಏನಾಯಿತು, ಯಾಕೆ ಬೇಜಾರಾಯಿತು, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ವೀವರ್ಸಾಗಿ, ನನ್ನ ಸಬ್ಸ್ಕ್ರೈಬರ್ಸಿಗೆ ಏನೇ ಪ್ರಶ್ನೆ ಕೇಳೋದು ರೈಟ್ಸ್ ಎಲ್ಲ ನಿಮಗದ. ಹಾಗೆ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಿಮ್ಮೆಲ್ಲ ಡೌಟ್ ಕ್ಲಿಯರ್ ಮಾಡೋದು ಕರ್ತವ್ಯ ಅದ. ಸೊ ಹಾಗಾಗಿ ಈ ವ್ಲಾಗ್ ಒಳಗೆ ಏನಾಗಿತ್ತು ಅಂತೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ಕೊನೆವರೆಗೂ ನೋಡಿರಿ, ನಿಮ್ಮೆಲ್ಲ ಡೌಟ್ಸು ಕ್ಲಿಯರ್ ಆಗ್ತದೆ. ಸೊ ಗುಲ್ಬರ್ಗದಿಂದ ಬೆಂಗಳೂರಿಗೆ ಬಂದಮೇಲೆ ನಾವು ಮಾಡಿದ ಫಸ್ಟ್ ಕೆಲಸ ಅಂದರೆ ವಿಧುಗೆ ವ್ಯಾಕ್ಸಿನೇಷನ್ ಹಾಕ್ಸಿದ್ದು. ನಾವು ಮೊದಲೇ ಡಾಕ್ಟ್ರ್ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿದ್ರಲಿಂತ ಜಾಸ್ತಿ ವೆಯ್ಟ್ ಮಾಡೋದೇನು ಹಾಕಲಿಲ್ಲ. ನಾವು ಹೋದ ಕೂಡಲೇ ಡೈರೆಕ್ಟಾಗಿ ಡಾಕ್ಟ್ರಿಗೆ ವಿಸಿಟ್ ಮಾಡಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡೆವು. ಇಂಜೆಕ್ಷನ್ ತೊಗೊಂಡ್ಮೇಲೆ ವಿಧು ಭಾಳ ಅಂದ್ರೆ ಭಾಳ ಅಳ್ಳಿತಿದ್ಲು. ಸೊ ಅದಕ್ಕಾಗಿ ಸ್ವಲ್ಪ ಸಮಾಧಾನ ಆಗತ್ತನ ಅಂತ ಅಂದು ಅಲ್ಲಿ ಸ್ವಲ್ಪ ಆಟ ಆಡಿಸ್ಲಿಕ್ಕಿದ್ದೆವು. ಫಿಶ್ ಎಲ್ಲವ ಫಿಶ್ ಎಲ್ಲದ ವಿದುನ್ ಫಿಶ್ ಹೋಗೋಣ, ಲೇಟ್ ಆಗ್ತದೆ. ಒಬ್ಬನ ಆಫೀಸ್ ಅದ. ಹಾಯ್ ವಿದು, ಅಮ್ಮನ ಸಲ ವೇಟ್ ಮಾಡ್ಲಿತ್ತಾಳ ವಿದು. ಹಾಯ್ ವಿದು. ಕುತ್ತಿ ಕಟ್ಟಿಗೆ ಬಂದದ ನೋಡಲ್ಲಿ. ಮಠಕ್ಕೆ ಸುಬ್ರಹ್ಮಣ್ಯ ಮಠ ಅಂತ ಅಂತಾರೆ. ಅಂದರೆ ಇಲ್ಲಿ ನರಸಿಂಹ ದೇವರು ಇದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿನೂ ಇದ್ದಾರೆ ಮತ್ತು ರಾಯರು ಇದ್ದಾರೆ. 3 ದೇವರಿದ್ದಾರೆ. ಸುಬ್ರಹ್ಮಣ್ಯ ಮಠ ಅಂತೇಳಿ ಅಂತಾರೆ. ಆದ್ರೆ ನಾವು ಯಾವಾಗಲೂ ಮೊದಲಿಂದನೂ ರಾಯರ ಮಠನೇ ಅಂತ ಕರಿತೀವಿ. ರಾಯರ ದರ್ಶನ ಎಲ್ಲ ತೊಗೊಂಡು ಮನೆಗೆ ಬಂದೆವು. ನನಗೆ ವಿದುಗೆ ಮನೆಗೆ ಡ್ರಾಪ್ ಮಾಡಿ ನಮ್ಮ ಮನೆಯವರು ಆಫೀಸಿಗೆ ಹೋದರು. ಇದು ನೆಕ್ಸ್ಟ್ ಡೇ ಅಂದ್ರೆ ಸ್ಯಾಟರ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ಲಿದ್ದೀನಿ. ಸ್ಯಾಟರ್ಡೇ ಸ್ವಲ್ಪ ಬ್ಯಾಂಕ್ ಕೆಲಸ ಇದ್ದಿದ್ದು, ರಾಯರ ಮಠ ಸಮೀಪ ಅದು ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ರಾಯರ ಮಠಕ್ಕೆ ಹೋಗಿ ಹಂಗೆ ರಾಯರ ದರ್ಶನ ತೊಗೊಂಡು ಎಲ್ಲ ಕೆಲಸ ಮುಗಿಲಿಕ್ಕೆ ಆಲ್ಮೋಸ್ಟ್ ರಾಯರ ಮಠ ಬಿಡ್ತು. ಅಲ್ಲಿ ತನಕ ನಮ್ಮ ವೇದಿಕಾಗೆ ಸಂಭಾಳಿಸೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ನನಗೆ, ವಿಹಾನಗೆ. ಒಂದು ಕಡೆ ಕೂಡಲಾಗಿದ್ಲು, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಲಿತ್ತಿಳು. ಆಕೆಗೆ ಹಿಡಿದು ಸಾಕಾಗಿತ್ತು ನಮ್ಮಿಬ್ಬರಿಗೆ. ಕೊನೆಗೂ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಉತ್ತರಾದಿ ಮಠಕ್ಕೆ ಹೋಗಿದ್ದೆವು.
ಹಂಗೆ ಇರ್ತಾಳೆ ನೋಡು. ಏರು ಹೋಗು, ಏರು ಏರು, ಹಾಂ ಏರು, ಕಾಲೆತ್ತು. ಒಳಗಡೆ ಹೋಗ್ತೀರಾ? ಹಾಂ ಬನ್ನಿ ಇದೆ ನಂಬರ್ ಇದೆ. ಅದೇ ಹೊಸಲಿ ಬಂದಾಗೆ ನಂಬರ್. ದೇವ್ರ ದರ್ಶನ ಅದು ಎಲ್ಲ ತಗೊಳ್ಳೋಷ್ಟರಲ್ಲಿ ಪ್ರವಚನ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ನಾನು ಪ್ರವಚನ ಕೇಳ್ಕೋತಾ ಅಲ್ಲೇ ದೇವ್ರ ಎದುರು ಕೂತಿದ್ದೆವು. ಅಧಿಕ ಮಾಸ ಆಗಿದ್ರಲಿಂತ ಕೆಲವು ಮುತ್ತೈದೆಯರು ನನಗೂ ಅಧಿಕ ದಾನ ಕೊಟ್ಟರು. ಬೆಂಗಳೂರು ಉತ್ತರಾದಿ ಮಠ ಹೊರಗ್ಲಿಂತ ಹಿಂಗೆ ಕಾಣಿಸ್ತದೆ ನೋಡ್ರಿ. ಅಂದ್ರೆ ಯಾರು ನೋಡಿಲ್ಲ ಅವ್ರ ಸಲುವಾಗ. ಅಲ್ಲಿಂದ ಹಾಗೆ ಶಂಕರ ಮಠಕ್ಕೂ ಹೋಗಿದ್ದೆವು. ಹೋಗಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ಲೈಟ್ನೂ ಇರಲಿಲ್ಲ, ಲೈಟ್ ಹೋಗಿದ್ದು. ಹಾಗಾಗಿ ಕತ್ಲಿ ಒಳಗೆ ವೀಡಿಯೋ ಮಾಡ್ಕೊಂಡಿದ್ರಿಂದ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಶಂಕರ ಮಠ. ಲೈಟ್ ಬರೋತನ ನಾವು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಲೈಟ್ ಬಂದಮೇಲೆ ದೇವ್ರ ದರ್ಶನ ತೊಗೊಂಡು ಮನೆಗೆ ಬಂದೆವು. ನಾವು ಮನೆಗೆ ಬರೋತನೂ ಮಳೆ ಹಾಗೆ ಇತ್ತು. ಹಾಗೆ ಮಳೆ ಒಳಗೆ ಟ್ರಾಫಿಕ್ ಒಳಗೆ ಮನೆಗೆ ಬಂದು ನಾವು ರೀಚ್ ಆದೆವು. ಯೋಗಿ ಮನೆಗೆ ಬಂದ ಬೆಂಗಳೂರಿನಾಗ ಶಂಕರ ಮಠ ಹಿಂಗದ ನೋಡ್ರಿ. ಹೊರಗ್ಲಿಂತ ಹೆಂಗೆ ಕಾಣಿಸ್ತದೆ ಅಂತ ನೋಡ್ರಿ. ಇವಾಗ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಿಮ್ಮ ಡೌಟೆಲ್ಲ ಕ್ಲಿಯರ್ ಮಾಡೋ ಟೈಮ್ ಇವಾಗ ಬಂತು. ಯಾಕೆ ವೀಡಿಯೋ ಮಾಡಲಾಗಿರಿ, ಯಾಕೆ ವ್ಲಾಗ್ ಮಾಡಲಾಗಿರಿ, ವೀಡಿಯೋ ಯಾಕೆ ಹಾಕಲಾಗಿರಿ, ಯೂಟ್ಯೂಬ್
ಯೂಟ್ಯೂಬ್ ಬಿಟ್ರೇನು ಅಂತೆಲ್ಲ ಮೆಸೇಜ್ ಮಾಡಿ ಕೇಳಿದ್ದಿದ್ರಿ. ನಿಮ್ಮ ವೀಡಿಯೋಸ್ ಭಾಳ ಮಿಸ್ ಮಾಡ್ಕೊಳಿತೀವಿ ಅಂತೆಲ್ಲ ಹೇಳಿದ್ರಿ ಮೆಸೇಜ್ ಮಾಡಿ. ಫಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ಮಿಸ್ ಮಾಡ್ಕೊಳಿತಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನಾನು ಅಷ್ಟೇ ಭಾಳ ಅಂದ್ರೆ ಭಾಳ ಮಿಸ್ ಮಾಡಿಕೊಂಡೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ. ಭಾಳ ದಿನಲಿಂತ ಅಂದ್ಕೊಳಿತಿದ್ದೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಅದ್ರಾಗ ಭಾಳ ಕನ್ಫ್ಯೂಷನ್ನಾಗಿದ್ದ ಶೇರ್ ಮಾಡ್ಕೋಬಾರ್ದು ಅಂದು. ಕೆಲವೊಂದು ಸರಿ ಅನಿಸ್ತಿತ್ತು ಶೇರ್ ಮಾಡ್ಕೋಬೇಕು ಅಂತ, ಕೆಲವೊಂದು ಸರಿ ಅನಿಸ್ತಿತ್ತು ಬೇಡ ಅಂದು. ಯಾಕಂದ್ರೆ ಕೆಲವೊಬ್ರು ಅನ್ಕೋಬೋದು ಇನ್ನಿಷ್ಟು ಸಣ್ಣ ವಿಚಾರನೂ ಎಲ್ಲ ಶೇರ್ ಮಾಡ್ಕೊಳ್ತಾರೇನೋ, ಇದೇನು ದೊಡ್ಡ ಪ್ರಾಬ್ಲಮ್ ಏನು, ಇದನ್ನು ಹೇಳ್ಕೊಳ್ಳೋದಿತ್ತೇನೋ ಅಂತ ಅಂದ್ಕೊಳ್ಬೋದು. ಮ್ಯಾಟ್ರ್ ಸಣ್ಣದು ದೊಡ್ಡದು ಅಂತಲ್ಲ. ನನಗೇನು ಯಾವುದೇ ಏನೇ ವಿಷಯ ಇದ್ದರೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತಿರ್ತದೆ. ಇದರಲ್ಲಿಂತ ನನ್ನ ಮನಸ್ಸಿಗೂ ಸಮಾಧಾನ ಅನಿಸ್ತದೆ ಮತ್ತು ನಿಮ್ಗೆ ಅಪ್ಡೇಟ್ ಕೊಡೋದು ನನ್ನ ಕರ್ತವ್ಯ ಇದ್ದಿದ್ದರಿಂದ ನಾ ಹೇಳಲೇಬೇಕಾಗ್ತದೆ. ಹಾಗಾಗಿ ಈ ವ್ಲಾಗ್ ಒಳಗೆ ಹೇಳಿದ್ದೀನಿ ಏನಾಗಿತ್ತು ಅಂಥೇಳಿ. ಹಾಗಾಗಿ ಯಾರು ಏನು ತಪ್ಪು ತಿಳ್ಕೊಬೇಡ್ರಿ. ನಾನು ವೀವರ್ಸ್ ಸಲುವಾಗಿ ಒಂದು ಕ್ಲಿಯರಿಟಿ ಕೊಡಬೇಕಿತ್ತು, ಅವ್ರ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಬೇಕಿತ್ತು, ಅವ್ರಿಗೆ ಅಪ್ಡೇಟ್ ಕೊಡಬೇಕಾಗಿತ್ತು. ಹಾಗಾಗಿ ಈ ವಿಡಿಯೋ ಮಾಡಿ ಹಾಕ್ಲಿದ್ದೀನಿ. ಹಾಗೆ ನನಗಾಗಿದ್ದ ಪ್ರಾಬ್ಲಮ್ಮು ನಿಮ್ಗೆ ಯಾರಿಗೂ ಆಗಬಾರ್ದು ಅಂತ ಕನ್ಸರ್ನಿಂದ ಅಲರ್ಟ್ ಆಗಿರ್ರಿ ಅಂತ ಹೇಳ್ಬೋದು. ಹಾಗಾಗಿ ಏನಾಗಿತ್ತು ಅಂತ ಇವತ್ತು ಹೇಳ್ತೀನಿ ಈ ವ್ಲಾಗ್ ಒಳಗೆ. ನಾವು ಗುಲ್ಬರ್ಗಕ್ಕೆ ಹೋಗಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಅದ. ನಾ ಇಲ್ಲಿಂದ ಹೋಗಬೇಕಾದ್ರೆ ಯಾಕಂದ್ರೆ ಪ್ರತಿಯೊಂದು ನಾ ವೀಡಿಯೋ ಮಾಡಿ ಹಾಕಿದ್ದೆ, ಪ್ರತಿಯೊಂದು ವ್ಲಾಗ್ನೂ ಹಾಕಿದ್ದೆ. ಸೊ ಹಾಗಾಗಿ ಎಲ್ಲರಿಗೂ ಗೊತ್ತದ ನಾವು ಗುಲ್ಬರ್ಗಕ್ಕೆ ಹೋಗಿದ್ದು. ಇಲ್ಲಿಂದ ಹೋಗಬೇಕಾದ್ರೆ ಒಂದು ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಹಾಗೆ ಗುಲ್ಬರ್ಗಕ್ಕೆ ಹೋಗ್ಬೇಕಾದ್ರೆ ಮೊದಲು ಮಂತ್ರಾಲಯಕ್ಕೆ ಹೋಗಿ 3 ದಿನ ಮಂತ್ರಾಲಯದೊಳಗೆ ಸ್ಟೇ ಮಾಡಿ, ಅಂದರೆ ಏಕಾದಶಿ ದ್ವಾದಶಿ ಅಲ್ಲೇ ಇದ್ದೇವೆ ನಾವು. ಮಂತ್ರಾಲಯ ಒಳಗೆ 3 ದಿನ ಸ್ಟೇ ಮಾಡಿಕೊಂಡು ಗುಲ್ಬರ್ಗಕ್ಕೆ ಹೋಗಿದ್ದೆವು. ಅಲ್ಲಿ ಗುಲ್ಬರ್ಗಕ್ಕೆ ಹೋದ್ಮೇಲೆ ಯಾಕಂದ್ರೆ ಅದು ಎಲ್ಲ ವೀಡಿಯೋಸು ಹಾಕಿದ್ದಾನೆ, ಹಾಗಾಗಿ ಯಾರ್ಯಾರು ನೋಡಿರ್ತೀರಿ ಎಲ್ಲರಿಗೆ ಗೊತ್ತಿರ್ತದೆ ನಾವು ಮಂತ್ರಾಲಯ ಒಳಗೆ ಇದ್ದಿದ್ದು ಮತ್ತು ಅಲ್ಲಿ ಗುಲ್ಬರ್ಗಕ್ಕೆ ಹೋಗಿದ್ದು ಎಲ್ಲ ವ್ಲಾಗ್ನೂ ಮಾಡಿ ಹಾಕಿದ್ದೆ. ಅದೆಲ್ಲ ನೋಡಿರ್ತೀರಿ, ನಮ್ಗೆ ಗೊತ್ತೇ ಇರ್ತದೆ. ಅಲ್ಲಿ ಗುಲ್ಬರ್ಗಕ್ಕೆ ಹೋದ್ಮೇಲೆ 1 ದಿನ ಅಷ್ಟೇ ರೆಸ್ಟ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಡೇ ಸಮಾರಾಧನೆ ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಆ ವ್ಲಾಗ್ನೂ ಹಾಕಿದ್ದೆ ನಾನು. ಅದು ನೋಡಿದ್ರಂದ್ರೆ ಗೊತ್ತಾಗಿರ್ತದೆ. ಮೋಸ್ಟ್ಲಿ ಅದೇ ನಂದು ಲಾಸ್ಟ್ ಲಾಂಗ್ ವೀಡಿಯೋ ಅಂದ್ಕೊಳ್ತೀನಿ. ಅದೇ ನನ್ನ ಲಾಸ್ಟ್ ವ್ಲಾಗ್ ಗುಲ್ಬರ್ಗ ಒಳಗೆ ಹಾಕಿದ್ದು. ಅದು ಆದಮೇಲೆ ವ್ಲಾಗ್ಗಳು ಹಾಕಲಿಲ್ಲ ನಾನು. ಅದು ಆದಮೇಲೆ ಬೆಂಗ್ಳೂರಿಗೆ ಬಂದಮೇಲೆ ಹಸ್ತೋದಕ್ಕೆ ಮಾಡಿಸಿದ್ದು ಒಂದು ಸಣ್ಣ ವೀಡಿಯೋ ಹಾಕಿದ್ದಷ್ಟೇ. ಬಟ್ ಗುಲ್ಬರ್ಗದಾಗಿದ್ದಿದ್ದು ಲಾಂಗ್ ವೀಡಿಯೋ ಅಂದರೆ ಅದು ಸಮಾರಾಧನೆ ಫಂಕ್ಷನ್ದೇ ಲಾಸ್ಟ್ ವೀಡಿಯೋ. ಅದು ಆದಮೇಲೆ ನಾವು ವ್ಲಾಗ್ಸ್ ಹಾಕಲಿಲ್ಲ. ನಾವು ಗುಲ್ಬರ್ಗ ಒಳಗೆ ಆಲ್ಮೋಸ್ಟ್ 1 ಮಂತ್ ಇದ್ದೆವು. 1 ಮಂತ್ ಇದ್ರೆ ಫುಲ್ 1 ಮಂತ್ ಫುಲ್ ಬ್ಯುಸಿ ಇದ್ದಂಗೆ ಇದ್ದೆವು. 1 ಮಂತ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. 1 ಮಂತ್ನಾಗ ಫುಲ್ ದಿನ ಒಂದಿಲ್ಲ ಒಂದು ಫಂಕ್ಷನ್ಸ್ಗಳು ಇದ್ದೇ ಇರ್ತಿತ್ತು. ಡೈಲಿ ಒಂದಿಲ್ಲ ಒಂದು ಪ್ರೋಗ್ರಾಮ್ಗಳು. 3 ದಿನ ನಮ್ಮ ನಾದಿನಿ ಮನೆಗೆ ಫಂಕ್ಷನ್ಸ್ ಅದು ಸಮಾರಾಧನೆ, ಮುಂಜ್ವಿ ಮತ್ತು ಸತ್ಯನಾರಾಯಣ ಪೂಜೆ 3 ದಿನ ಅಲ್ಲಿ ಅಟೆಂಡ್ ಮಾಡೋದಾಯಿತು. ಅದು ಆದಮೇಲೆ ನನ್ನ ತವ್ರ ಮನೆ ಒಳಗೆ ಒಂದು 4-5 ಫಂಕ್ಷನ್ಗಳು ಅದು ಅಲ್ಲಿ ಅಟೆಂಡ್ ಮಾಡೋದಾಯಿತು. ಮತ್ತು ನಮ್ಮ ಭಾವವ್ರ ಮನೆಗೆ ಒಂದು ಫಂಕ್ಷನ್ನು, ಫ್ರೆಂಡ್ಸ್ ಮನೆಯೊಳಗೆ ಫಂಕ್ಷನ್ಗಳು, ಬರ್ಡೇ ಆ್ಯನಿವರ್ಸ್ರಿಗಳು. ಮತ್ತು ಅಲ್ಲಿದ್ದಾಗೆ ವಿಹಾನನ ಬರ್ಡೇನೂ ಆಯಿತು, ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಅದು ಆದಮೇಲೆ ಹಾಗೆ 1-2 ಡೇ ಔಟಿಂಗ್ನೂ ಹೋಗಿದ್ದೆವು ಗುಲ್ಬರ್ಗದೊಳಗೆ, ಅಲ್ಲೇ ಸುತ್ತಮುತ್ತಲು ಎಲ್ಲ ಕಡೆ. ಸೊ ಎಲ್ಲ ಪ್ರತಿಯೊಂದು ವೀಡಿಯೋಸು ಮಾಡಿದ್ದೆ, ಬಟ್ ಎಲ್ಲ ವೀಡಿಯೋಸು ಹಾಕೋದಾಗಲಿಲ್ಲ. ಸೊ ಅಲ್ಲಿ ಆಲ್ಮೋಸ್ಟ್ 1 ತಿಂಗಳಿದ್ದೆವು. 1 ತಿಂಗಳಿದ್ದರೆ ದಿನಗಳು ಎಕ್ಕಡೆ ಹೋದವು ಅನ್ನೋದೇ ಗೊತ್ತಾಗಲಿಲ್ಲ. ಹಂಗೆ ಹೋಗ್ಬಿಟ್ಟು 1 ತಿಂಗಳು ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ ನಮ್ಗೆ. 1 ತಿಂಗಳು ಫುಲ್ ಬ್ಯುಸಿ ಅಂದರೆ ಬ್ಯುಸಿ ಶೆಡ್ಯೂಲ್ ಆದಂಗೆ ಆಗ್ಬಿಟ್ಟಿತ್ತು. ವೀಡಿಯೋ ಮಾಡ್ಕೊಳ್ತಿದ್ದೆ, ಬಟ್ ಎಡಿಟಿಂಗ್ ಮಾಡ್ಲಿಕ್ಕೆ ಸಹ ಟೈಮ್ ಸಿಗ್ತಿರ್ಲಿಲ್ಲ, ಅಷ್ಟು ಬ್ಯುಸಿ. ಯಾಕಂದರೆ ಡೈಲಿ ಒಂದಿಲ್ಲ ಒಂದು ಫಂಕ್ಷನ್ಗಳು ಪ್ರೋಗ್ರಾಮ್ಗಳು ಇದ್ದೇ ಇರ್ತಿದ್ದು. ಹೀಗೆ ನಮ್ಮ ಮನೆಗೂ 1-2 ಪ್ರೋಗ್ರಾಮ್ಗಳು ಅದು. ಹಾಗಾಗಿ ಇಷ್ಟು ಬ್ಯುಸಿ ಇತ್ತು ಶೆಡ್ಯೂಲ, ಒಟ್ಟು ಟೈಮೇ ಸಾಲಲಾಗಿತ್ತು. ಹೆಂಗಿರ್ತಿತ್ತು ರುಟೀನ್ ಅಂದ್ರೆ ನಮ್ಮದು ದಿನ ಮುಂಜಾನೆ ಹೇಳೋದು, ಜಲ್ದಿ ನಶಿಕ್ನಾಗ ಹೇಳೋದು, ಮುಂಜಾನೆ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋದು, ಹುಡುಗರಿಗೆ ರೆಡಿ ಮಾಡೋದು, ನಾವು ರೆಡಿ ಆಗೋದು, ಹೋಗೋದು, ಫಂಕ್ಷನ್ ಅಟೆಂಡ್ ಮಾಡೋದು. ಬಿಸಿಲು ಅದವಾಗ ಬೇಸಿಗೆ ಬೇರೆ ಇಷ್ಟು ಬಿಸಿಲು.
ಬಿಸಿಲೊಳಗೆ ಫಂಕ್ಷನ್ ಅಟೆಂಡ್ ಮಾಡೋದು, ಮತ್ತು ಈವ್ನಿಂಗ್ ವಾಪಸ್ ಮನೆಗೆ ಬರೋದು. ಕೆಲವೊಂದು ಸರಿ ರೀ ಲೇಟ್ ನೈಟ್ ಬರ್ತಿದ್ದೆವು ಮನೆಗೆ, ಅಷ್ಟು ಲೇಟ್ ಆಗಿಬಿಡ್ತಿತ್ತು ಬರೋದು. ಹುಡುಗ್ರಿಗೆ ಮನೆಗೆ ಬಂದಮೇಲೆ ಸುಸ್ತಾಗಿಬಿಡ್ತಿತ್ತು, ಫುಲ್ ಬಿಸಿಲೊಳಗೆ ಫಂಕ್ಷನ್ ಅಟೆಂಡ್ ಮಾಡಿ ಸುಸ್ತಾಗಿರ್ತಿತ್ತು. ಬಂದಮೇಲೆ ಹುಡುಗರದು ಊಟ ತಿಂಡಿ ಎಲ್ಲ ಮುಗಿಸಿ ಅವ್ರಿಗೆ ಮಲಗಿಸ್ಲಿಕ್ಕೆ 11-12 ಆಗಿಬಿಡ್ತಿತ್ತು. 11-12 ಆದಮೇಲೆ ಇಷ್ಟು ನಿದ್ದೆ ಬಂದುಬಿಡ್ತಿತ್ತು, ನನಗೂ ಸುಸ್ತಾಗಿರ್ತಿತ್ತು. ಆದ್ರೂ ಕೆಲವೊಂದು ಸರಿ 2-3 ತನಕ ಕೂತು ವೀಡಿಯೋ ಎಡಿಟಿಂಗ್ ಮಾಡಿ ಮಲ್ಕೊಳ್ತಿದ್ದೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಶೀಕ್ನಾಗ ಹೇಳೋದು, ರೆಡಿ ಆಗೋದು, ಹೋಗೋದು, ಫಂಕ್ಷನ್ ಅಟೆಂಡ್ ಮಾಡೋದು, ಬರೋದು. ಇದೇ ಆಗಿಬಿಟ್ಟಿತ್ತು. ನಾವು 1 ತಿಂಗಳಿದ್ದೆ ಅಂದ್ರೆ ಫುಲ್ ಹಂಗೆ ಆಗ್ತಿತ್ತು. ಹಂಗೆ ಹೋಗೋದು, ಮತ್ತು ವೇದಿಕಾಗ ಒಂದು ಕೈ ಒಳಗೆ ಎತ್ಕೊಂಡು, ಕೂಸಿಗೆ ಒಂದು ಕೈಯಾಗೆ ಎತ್ಕೊಂಡು ಒಂದು ಕೈಯಿಂದ ಎಲ್ಲ ವೀಡಿಯೋ ಮಾಡ್ಕೊಳ್ತಿದ್ದೆ. ಮತ್ತು ಬಂದು ರಾತ್ರಿ ತನಕ ಕೂತು ವೀಡಿಯೋ ಎಡಿಟಿಂಗ್ ಮಾಡ್ತಿದ್ದೆ. ಭಾಳ ಅಂದ್ರೆ ಭಾಳ ಹೈರಾಣ ಅನ್ನಿಸ್ತಿತ್ತು. ಆದ್ರೂ ಹೈರಾಣ ಒಳಗೂ ಖುಷಿ ಅನ್ನಿಸ್ತಿತ್ತು. ನನ್ನ ವ್ಯೂವರ್ಸಿಗೆ ಪ್ರತಿಯೊಂದು ನನ್ನ ವ್ಯೂವರ್ಸ್ ಜೊತೆ ಪ್ರತಿಯೊಂದು ಶೇರ್ ಮಾಡ್ಕೋಬೇಕು, ಪ್ರತಿಯೊಂದು ಅವ್ರಿಗೆ ತೋರಿಸ್ಬೇಕು. ನಮ್ಮ ರಿಚುವಲ್ಸ್ ಹೆಂಗಿರ್ತವೆ, ನಮ್ಮ ಕಡೆ ಪದ್ಧತಿಗಳು ಹೆಂಗಿರ್ತವೆ ಅನ್ನೋದು ಎಲ್ಲನೂ ತೋರಿಸ್ಬೇಕು ಅಂತ ಅಂದ್ಕೊಂಡು ಹಾಗೆ ಕೂಸಿಗೆ ಒಂದು ಕೈ ಒಳಗೆ ಎತ್ಕೊಂಡು ಪ್ರತಿಯೊಂದು ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಯಾವುದೂ ಮಿಸ್ ಮಾಡಿರಲಿಲ್ಲ. ಎಲ್ಲ ವೀಡಿಯೋ ಮಾಡಿಕೊಂಡು ರಾತ್ರಿ ತನಕ ಕೂತು ಎಡಿಟಿಂಗ್ ಮಾಡ್ತಿದ್ದೆ. ನಿದ್ದೆನೇ ಆಗ್ತಿರಲಿಲ್ಲ. 1 ಮಂತ್ ಇದ್ದಂದ್ರೆ ಹಾಗೆ ಆಗ್ತಿತ್ತು. ಮುಂಜಾನೆ ಫಂಕ್ಷನ್ಗಳು ಅಟೆಂಡ್ ಮಾಡೋದು, ರಾತ್ರಿ ಕೂತು ಎಡಿಟಿಂಗ್, ಮತ್ತು ಅದು ಆದಮೇಲೆ ನಮ್ಮ ವೇದಿಕಾ ನಿದ್ದೆ ಮಾಡ್ಲಿಕ್ಕೆ ಬಿಡ್ತಿರಲಿಲ್ಲ. ಹಾಗಾಗಿ ಒಟ್ಟು ನಿದ್ದೆನೇ ಇರ್ತಿರಲಿಲ್ಲ. ಅಷ್ಟು ಹೈರಾಣಾಗಿ ಎಲ್ಲ ಮಾಡ್ಕೊಳ್ತಿದ್ದೆ. ಹಾಗೆ ಖುಷಿನೂ ಇರ್ತಿತ್ತು. ಚಲೋ ಕಂಟೆಂಟ್ ಕೊಡ್ಲಿಕ್ಕೆ ಆಗ್ತದೆ ನನ್ನ ವ್ಯೂವರ್ಸಿಗೆ. ಪ್ರತಿಯೊಂದು ಫಂಕ್ಷನ್ನು ಎಲ್ಲ ರಿಚುವಲ್ಸ್ ತೋರಿಸ್ಬೇಕು, ನಮ್ಮ ಕಡೆ ಪದ್ಧತಿಗಳೆಲ್ಲ ತೋರಿಸ್ಬೇಕು ಎಲ್ಲ. ಹಂಗೆ ಅದು ಒಂದು ಖುಷಿ ಇರ್ತಿತ್ತು. ಆಲ್ಮೋಸ್ಟ್ 30 ಡೇಸಿಗೆ ಆಗಷ್ಟು ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ. ಚಲೋ ವೀಡಿಯೋ ಆಗ್ತವೆ, ಚಲೋ ಕಂಟೆಂಟ್ ಕೊಡ್ಬೋದು ನಾ ಅಂತ ಅಂದು ಭಾಳ ಖುಷಿನಾಗಿದ್ದೆ. ಹಾಗಾಗಿ ನನಗೆ ಹೈರಾಣ ಆಗಿದ್ರೂ ಹೈರಾಣ ಅಂತ ಅನ್ನಿಸ್ತಿರ್ಲಿಲ್ಲ. ಎಲ್ಲ ಅಂದ್ಕೊಂಡಿದ್ದೆ, ಎಲ್ಲ ವೀಡಿಯೋಸ್ ಮಾಡ್ಕೊಂಡ್ಮೇಲೆ ಎಲ್ಲ ಫ್ರೀ ಆದಮೇಲೆ ಎಲ್ಲ ಒಂದೊಂದಾಗಿ ವೀಡಿಯೋಗಳು ಡೈಲಿ ಒಂದೊಂದು ಅಪ್ಲೋಡ್ ಮಾಡ್ಕೋತ ಹೋಗಬೇಕು. ಪ್ರತಿಯೊಂದು ವೀಡಿಯೋನೂ ಹಾಕಬೇಕು ಡೈಲಿ ಅಂತ ಅಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಟೈಮ್ ಸಿಕ್ಕ ಮೇಲೆ ಅಂತ ಅಂದು ಇದೆಲ್ಲ ಬ್ಯುಸಿ ಶೆಡ್ಯೂಲ್ ಮುಗಿದ್ಮೇಲೆ ಒಂದೊಂದು ದಿನ ಡೈಲಿ ಒಂದೊಂದು ಹಾಕ್ಕೊಂಡು ಹೋಗೋದು ಅಂತ ಅಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಂಗೆಲ್ಲ ಆದಮೇಲೆ ಎಲ್ಲ ಫಂಕ್ಷನ್ಗಳೆಲ್ಲ ಮುಗಿದ್ಮೇಲೆ ಸ್ವಲ್ಪ ಫ್ರೀ ಟೈಮ್ ಸಿಕ್ಕ ಮೇಲೆ ವೀಡಿಯೋ ಎಲ್ಲ ಇವಾಗ ಅಪ್ಲೋಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಒಂದಿನ ಕೂತೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅಂದು ಮೊಬೈಲ್ ತೆಗೆದು ನೋಡ್ತೀನಿ. ಫುಲ್ ಶಾಕ್ ಆಗಿಬಿಡ್ತು ನನಗೆ. ಏನಾಯಿತು ಅಂತಂದ್ರೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಕ್ಬೇಕಂತ ನೋಡ್ತೀನಿ, ಫುಲ್ಲು ಮೊಬೈಲ್ ಬ್ಲ್ಯಾಂಕ್, ಏನೂ ವೀಡಿಯೋಸ್ ಇಲ್ಲ ಮೊಬೈಲ್ ಒಳಗೆ. ಇಷ್ಟು ಶಾಕ್ ಆಗಿಬಿಡ್ತು ನೋಡಿ, ಇಷ್ಟು ಬೇಜಾರಾಯಿತು. ಹಿಂಗ್ಯಾಕಾಯಿತು ಅಂತ ಅಂದು ಮೊಬೈಲ್ 1-2-3 ಸರಿ ರೀಸ್ಟಾರ್ಟ್ ಮಾಡಿ, ಮೊಬೈಲ್ ಶಟ್ ಡೌನ್ ಮಾಡಿ, ಮತ್ತು ಆನ್ ಮಾಡಿ, ಏನು ಮಾಡಿ ನೋಡಿದ್ರೂ ವೀಡಿಯೋಸ್ಗಳು ಬರಲ್ಲೇ ಆಗ್ಯಾವ. ಎಲ್ಲ ವೀಡಿಯೋಸ್ ಡಿಲೀಟ್ ಆಗಿಬಿಟ್ಟಿತ್ತು. ಯಾಕೆ ಹಿಂಗಾಯಿತು ಅಂತ ನನಗೇನೂ ಅರ್ಥನೇ ಆಗಲಾಗಿತ್ತು. ಯಾಕೆ ಹಿಂಗಾಯಿತು, ಎಲ್ಲೋದು ವೀಡಿಯೋಸ್ ಎಲ್ಲ, ಎಷ್ಟು ಹೈರಾಣಾಗಿ ವೀಡಿಯೋಸ್ ಮಾಡಿದ್ದ ಎಲ್ಲ ಎಲ್ಲೋಗಿತ್ತು ಅಂತಂದು ಎಲ್ಲ ಕಡೆ ಸರ್ಚ್ ಮಾಡಿ ನೋಡಿದೆ, ಎಲ್ಲಿ ಬರಲಾರ್ದು ಎಲ್ಲ ಡಿಲೀಟ್ ಆಗಿಬಿಟ್ಟಿದ್ದು. ಹಿಂಗಾಯಿತು ಅಂತ ಅಂದು ಭಾಳ ಅಂದ್ರೆ ಭಾಳ ಟ್ರೈ ಮಾಡಿದೆ, ಏನೂ ಆಗಲಾಗಿತ್ತು. ಆಮೇಲೆ ತೆಗೆದು ನೋಡಿದೆ, ಅದು ಹೆಂಗೆ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿತ್ತು ನಂದಂದ್ರೆ ಪುರ್ಸೊತ್ತೇ ಸಿಗಲಾಗಿತ್ತು. ಡೈಲಿ ವೀಡಿಯೋ ಮಾಡ್ಕೊಳ್ಳೋದು ಅದು ಸ್ಟೋರೇಜ್ ಇಷ್ಟು ಫುಲ್ ಆಗಿಬಿಟ್ಟದಂದ್ರೆ ವೀಡಿಯೋಸ್ ಎಲ್ಲ ತಂತಾನೆ ಡಿಲೀಟ್ ಹಾಕೋತ ಹೋಗ್ಬಿಟ್ಟವ. ಗೂಗಲ್ ಒಳಗೆ ಬ್ಯಾಕಪ್ ಇರ್ತದೆ ಅಂತ ನೋಡಿಕೊಂಡ್ರೆ ಗೂಗಲ್ ಸ್ಟೋರೇಜು ಫುಲ್ ಆಗಿಬಿಟ್ಟಿತ್ತು. ಗೂಗಲ್ ಒಳಗೂ ಒಂದು ವೀಡಿಯೋಸ್ ಬ್ಯಾಕಪ್ ಆಗಿರಲಿಲ್ಲ. ಎಲ್ಲ ಅದ್ರೊಳಗೆ ಬ್ಯಾಕಪ್ಪೇ ಇರಲಿಲ್ಲ. ಹಾಗಾಗಿ ಎಲ್ಲ ಗ್ಯಾಲ್ರಿ ಒಳಗಿಂದ ಎಲ್ಲ ಡಿಲೀಟ್ ಆಗಿಬಿಟ್ಟಿದ್ದು. ಇಷ್ಟು ಹೈರಾಣಾಗಿ ಮಾಡಿದ್ದು ಹೆಂಗೆ ಅನಿಸ್ಬಿಡ್ತು ಅಂತಂದ್ರೆ, ಇಷ್ಟು ಹೈರಾಣಾಗಿ ಮಾಡಿದ್ದು ವರ್ಕ್ ಎಲ್ಲ ಏನೂ ಯೂಸ್ ಆಗಲಿಲ್ಲ. ಎಲ್ಲ ವೀಡಿಯೋಸ್ ಹೋಗ್ಬಿಟ್ಟು. ಹಾಗಾಗಿ ನನಗೆ ಇಷ್ಟು ಬೇಜಾರಾಗ್ಬಿಡ್ತಂದ್ರೆ ನನಗೆ ಅಳುನೇ ಬಂದುಬಿಡ್ತು. ಅನ್ನಿಸ್ತದಲ್ಲ ಎಷ್ಟು ಹೈರಾಣಾಗಿ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಕೈಯೊಳಗೆ ಕೂಸಿಗೆ ತೊಗೊಂಡೆ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೆ. ರಾತ್ರಿ ನಿದ್ದೆನೂ ಮಾಡಲಾರ್ದಂಗೆ ರಾತ್ರಿ ಕೂತೆಲ್ಲ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಕೆಲವೊಂದು ಎಡಿಟಿಂಗ್ ಎಲ್ಲ ಕಂಪ್ಲೀಟ್ನೂ ಆಗಿದ್ದು, ಕೆಲವೊಂದು ಅರ್ಧಂಬರ್ಧ ಆಗಿದ್ದು. ಟೈಮ್ ಸಿಕ್ಕ ಮೇಲೆ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಒಮ್ಮೆ ಅಪ್ಲೋಡ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಇಷ್ಟು ಹೈರಾಣಾಗಿ ಮಾಡಿದ್ದು, 1 ಮಂತ್ ಹೈರಾಣಾಗಿದ್ದು 1 ಸೆಕೆಂಡ್ ಒಳಗೆ ಎಲ್ಲ ಹೋಗ್ಬಿಟ್ಟು. ಹಾಗಾಗಿ ಇಷ್ಟು ಬೇಜಾರಾಯ್ತಂದ್ರೆ ಅದು ನಾನು
ಮಾತೊಳಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಅಷ್ಟು ಬೇಜಾರಾಗ್ತು, ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಮನಸ್ಸಿಗೆ. ಎಲ್ಲ ವೀಡಿಯೋಸ್ ಹೋಗ್ಬಿಟ್ಟಿತ್ತು. ಸೊ ನನಗಾದಂಗೆ ನಿಮ್ಮ ಯಾರಿಗೂ ಹಿಂಗೆ ಆಗಬಾರ್ದು. ಚೆಕ್ ಮಾಡ್ಕೋತೀರ್ರಿ ಎಲ್ಲ, ಬ್ಯಾಕಪ್ ಆಗ್ಲಿತ್ತದ ಇಲ್ಲ ಗೂಗಲ್ ಒಳಗಂತೆ ಅಂದು ನೋಡ್ಕೋತೀರ್ರಿ. ಯಾಕಂದ್ರೆ ಕೆಲವೊಂದು ಸ್ವೀಟ್ ಮೆಮೊರಿಗಳು ಇರ್ತಾವೆ, ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀವಿ, ಅವು ಸಡನ್ನಾಗಿ ಹಿಂಗೆ ಡಿಲೀಟ್ ಆಗಿಬಿಟ್ಟು ಅಂದ್ರೆ ಭಾಳ ಬೇಜಾರಾಗ್ಬಿಡ್ತದೆ ಮನಸ್ಸಿಗೆ. ಸ್ಪೆಷಲಿ ಮಕ್ಕಳದು ಒಂದೊಂದು ಭಾಳ ಸ್ವೀಟ್ ಪ್ರೀಷಿಯಸ್ ಮೂಮೆಂಟ್ ಇರ್ತದೆ ಅಂತ ಹೇಳ್ತೀವಲ್ಲ, ಹಂಗೆ ಅವ್ರು ಫಸ್ಟ್ ಭಾಳಾಗಿದ್ದು, ಫಸ್ಟ್ ನಡೆದಿದ್ದು, ಫಸ್ಟ್ ಎದ್ದು ನಿಂತಿದ್ದು, ಫಸ್ಟ್ ಕೂತಿದ್ದು, ಪ್ರತಿಯೊಂದು ತಾಯಿದರಿಗೆ ಹೆಂಗಿರ್ತದೆ ಅಂದ್ರೆ ಪ್ರತಿಯೊಂದು ಮೂಮೆಂಟ್ನು ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಅನ್ನೋದು ಭಾಳ ಇರ್ತದೆ. ಹಾಗೆ ನಮ್ಮ ವೇದಿಕಾನು ಅಲ್ಲಿದ್ದಾಗೆ ಫಸ್ಟಾಗಿ ಹೊಸ್ತು ದಾಟಿದ್ಲು, ಅದನ್ನೂ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅವೆಲ್ಲನೂ ಡಿಲೀಟ್ ಆಗಿಬಿಟ್ರು. ಅವೆಲ್ಲ ಭಾಳ ಬೇಜಾರಾಗಿಬಿಡ್ತು ನನ್ನ ಮನಸ್ಸಿಗೆ. ಮತ್ತು ದಾಟ್ಬೋದಾದ್ರೆ ಅದು ಫಸ್ಟ್ ಟೈಮ್ ಮೂಮೆಂಟ್ ಏನಿರ್ತದಲ್ಲ ಅದು ಮತ್ತೆ ರೀಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಂಬಲಿಕ್ಕೆ ಆಗಲ್ಲ ಅಂತೀವಿ, ಎಲ್ಲ ಟೆಕ್ನಾಲಜಿ ಮುಂದೆ ಬಂದಾಗ ಯಾವಾಗ ಏನು ಡಿಲೀಟ್ ಆಗಿಬಿಡ್ತದೋ ಏನಾಗ್ತದೋ ಹೇಳಿಕ್ಕಾಗಲ್ಲ. ಹಾಗಾಗಿ ನಾ ಹೆಂಗೆ ಮಾಡ್ತೇನೆಂದ್ರೆ, ಇವಾಗ ಕಾಂಟ್ಯಾಕ್ಟ್ ನಂಬರ್ಗಳಾದ್ರೂ ನಾ ಮೊಬೈಲ್ ಒಳಗೆ ನಂಬಲಿಕ್ಕೆ ಹೋಗಲ್ಲ. ಫಸ್ಟ್ ಡೈರಿ ಒಳಗೆ ಬರೆದಿಟ್ಕೋತೀನಿ. ಫಸ್ಟ್ ಮೊಬೈಲ್ನಾಗ ಸೇವ್ ಮಾಡಿದ ಕೂಡಲೇ ಡೈರಿ ಒಳಗೂ ಬರೆದಿಟ್ಕೊಂಡಿರ್ತೀನಿ ನಾ. ಯಾಕಂದರೆ ಯಾವಾಗ ಮೊಬೈಲ್ಗಳು ಕೈ ಕೊಡ್ತಾವೆ ಹೇಳಿಕ್ಕಾಗಲ್ಲ. ಹಾಗಾಗಿ ನಿಮಗೂ ಅಲರ್ಟ್ ಮಾಡ್ದಂಗೂ ಆಗ್ತದಂತೆ ಅಂದು ಇಲ್ಲಿ ಶೇರ್ ಮಾಡ್ಕೊಳ್ಳಿದ್ದೀನಿ. ಸೊ ನೀವು ಕೇರ್ಫುಲ್ ಆಗಿರ್ರಿ, ನಾ ಮಾಡ್ದಂಗೆ ಮಾಡಬೇಡ್ರಿ. ಎಂಥ ಬ್ಯುಸಿ ಇದ್ರೂ ಎಲ್ಲ ಬ್ಯಾಕಪ್ ಆಗ್ಲಿತ್ತಾವಿಲ್ಲ ಅಂತ ಅಂದು ಒಂದು ಸರಿ ಚೆಕ್ ಮಾಡ್ಕೋತೀರ್ರಿ. ನಾ ಚೆಕ್ ಮಾಡಲಿಲ್ಲ ಅಂತ ಅಂದು ನನಗೆ ಇಷ್ಟ ಹೈರಾಣ ಆಗಿಬಿಡ್ತು. ಫುಲ್ 1 ಮಂತ್ದು ಮೆಹನತ್ತೆಲ್ಲ ಹಾಳಾಗೋಯ್ತು. ನಾ ಒಂದು ವೇಳೆ ಅಲರ್ಟ್ ಆಗಿದ್ದು ಚೆಕ್ ಮಾಡಿದ್ದಂದ್ರೆ ಈ ಸಿಚುವೇಶನ್ ಬರ್ತಿರಲಿಲ್ಲ. ಹಾಗಾಗಿ ಮಕ್ಕಳದು ಎಲ್ಲನೂ ಕ್ಯಾಪ್ಚರ್ ಮಾಡಿಟ್ಟಿರ್ತೀವಲ್ಲ, ಸೊ ನೋಡ್ಕೋತಿರ್ಬೇಕು ಅಂತಷ್ಟೇ. ಯೂಟ್ಯೂಬ್ ಒಳಗೆ ಎಲ್ಲ ವೀಡಿಯೋಸ್ಗಳು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂಗೆ ಹೆಂಗಾರೆ ಮಾಡಿ ಹೋಗಿವೆಲ್ಲ ವೀಡಿಯೋಸ್ ಎಲ್ಲ ರಿಕವರಿ ಆಗ್ತವೇನೋ, ಏನು ಮಾಡ್ಬೇಕಂತ ಭಾಳ ಟ್ರೈ ಮಾಡ್ದೆ. ಏನು ಮಾಡಿದ್ರೂ ಏನು ವರ್ಕ್ ಆಗಲಿಲ್ಲ, ಯಾವ ವೀಡಿಯೋಸ್ಗಳು ಬರಲಿಲ್ಲ. ಎಲ್ಲ ವೀಡಿಯೋಸ್ಗಳು ಹೋದವು. ಹೆಂಗೆ ಡಿಲೀಟ್ ಆಗಿತ್ತು ಅಂದ್ರೆ ಕೆಲವೊಂದು ವ್ಲಾಗ್ಗಳು ಒಂದು ಪೂರ್ತಿನೇ ಡಿಲೀಟ್ ಆಗಿಬಿಟ್ಟಿತ್ತು. ಕೆಲವೊಂದು ವ್ಲಾಗ್ಗಳು ಒಂದು ಸ್ವಲ್ಪನೂ ಉಳಿದಿರಲಿಲ್ಲ. ಕೆಲವೊಂದು ಹೆಂಗಾಗಿತ್ತಂದ್ರೆ 50% ಉಳಿದಿತ್ತು, 50% ಎಲ್ಲ ಡಿಲೀಟ್ ಆಗಿತ್ತು. ಕೆಲವೊಂದು ಒಂದು 20% ಹೋಗಿದ್ದು, 80% ಉಳಿದಿದ್ದು. ಕೆಲವೊಂದು ಪೂರ್ತಿ 70% ಹೋಗಿ 30% ಉಳಿದಿತ್ತು. ಹಾಗಾಗಿ ಎಲ್ಲ ಅರ್ಧಂಬರ್ಧ ವೀಡಿಯೋಗಳು ಉಳಿದಿದ್ದು. ಯಾವುದು ಕಂಪ್ಲೀಟ್ ವ್ಲಾಗ್ ಯಾವುದು ಉಳಿದಿರಲಿಲ್ಲ. ಎಲ್ಲ ವ್ಲಾಗ್ಗಳು ಹೀಗೆ ಅರ್ಧಂಬರ್ಧ ಆಗಿಬಿಟ್ಟಿತ್ತು. ಆ ಥರ ಆಗಿಬಿಟ್ಟಿತ್ತು. ಅದು ನೋಡಿ ನನಗೆ ಹಿಂಗೆ ಆಗ್ಬಿಡ್ತಂದ್ರೆ ಹೆಂಗಾಯ್ತಲ್ಲಪ್ಪ, ಎಷ್ಟು ಹೈರಾಣಾಗಿ ಮಾಡಿದ್ದೆ, ಹಿಂಗಾಯ್ತಲ್ಲ ಅಂತ ಇಷ್ಟು ಬೇಜಾರಾಯಿತು ಮನಸ್ಸಿಗೆ. ಭಾಳ ಬೇಜಾರಾಗಿಬಿಡ್ತು. ಅನ್ನಿಸ್ತಲ್ಲ ಎಷ್ಟು ಹೈರಾಣಾಗಿ ಮಾಡಿರ್ತೀವಿ, ಎಲ್ಲ ಹೋಗ್ಬಿಟ್ರೆ ಭಾಳ ಹೈರಾಣಾಗಿ ಮಾಡಿರ್ತೀವಿ. ಅದೊಂದು ಏನರೇ ಯೂಸ್ ಆದ್ರೆ ಸಾರ್ಥಕ ಅನ್ನಿಸ್ತದೆ. ಅದು ಏನೂ ಆಗಲಿಲ್ಲ, ಹಾಗೆ ಹೋಗ್ಬಿಡ್ತು ಅಂದ್ರೆ ಹೆಂಗಾಗ್ಬಿಡ್ತದೆ. ಭಾಳ ಬೇಜಾರಾಗಿತ್ತು ನನಗೆ. ಹಾಗಾಗಿ ಮುಂದೆ ನನಗೆ ಏನೂ ವೀಡಿಯೋಸ್ ಮಾಡ್ಕೊಳ್ಳಿಕ್ಕೂ ಮನಸ್ಸಾಗಲಾಗಿತ್ತು, ವ್ಲಾಗ್ ಮಾಡಲಿಕ್ಕೂ ಮನಸ್ಸಾಗಲಾಗಿತ್ತು. ಉಳಿದಿರೋ ವೀಡಿಯೋರೇ ಎಡಿಟ್ ಮಾಡಬೇಕು ಅಂತ ಅನಿಸ್ತಿತ್ತು. ಕೂತು ಎಡಿಟ್ ಮಾಡಿ ಅವರೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಎಡಿಟಿಂಗ್ ಮಾಡ್ಲಿಕ್ಕೆ ಕೂಡ್ತಿದ್ದ ಮನಸ್ಸೇ ಆಗ್ತಿರ್ಲಿಲ್ಲ. ಮತ್ತು ಬಿಟ್ಬಿಡ್ತಿದ್ದ. ಹಿಂಗಾಗ್ಲಿತ್ತಿತ್ತು ಮನಸ್ಸು. ಒಂದು ತಿಂಗಳು ಕೂಡ್ತಿದ್ದೆ ಎಡಿಟಿಂಗ್ ಮಾಡಲಿಕ್ಕೆ, ಮತ್ತು ಮನಸ್ಸಾಗ್ತಿರಲಿಲ್ಲ. ಮತ್ತೆ ಹೇಳ್ತಿದ್ದ, ಒಟ್ಟು ಮನಸ್ಸಾಗಲಾಗಿತ್ತು. 1 ಮಂತ್ ಮೊಬೈಲ್ ತೆಗೆದು ನೋಡಲಿಕ್ಕೆ ಮನಸ್ಸಾಗಲಾಗಿತ್ತು. ಹಾಗಾಗಿ ಇದು ಯೂಟ್ಯೂಬ್ ತೆಗೆದಿಲ್ಲ, ನೋಡಿಲ್ಲ ನಾ, ಹಾಗಾಗಿಬಿಟ್ಟಿತ್ತು. ಈ ಕಡೆ ಇದು ಅಂತೂ 1 ಮಂತ್ದು ಮೆಹನತ್ತೆಲ್ಲ ಹಾಳಾಗಿಬಿಡ್ತು. ಹಾಗೆ ಈ ಕಡೆ ನಾ ವೀಡಿಯೋಸ್ ಏನು ಹಾಕಲಾಗಿದ್ದೆ. ಹಾಗಾಗಿ ಇದು ಯೂಟ್ಯೂಬ್ ಒಳಗೆ ಹೆಂಗಿರ್ತದೆ ಅಂದ್ರೆ, ನಾವು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲಾದೇವಂದ್ರೆ ಏನು ವಾಚ್ ಅವರ್ಸ್ ಆಗಿರ್ತಲ್ಲ ಅದು ಮತ್ತೆ ಲೋ ಹಾಕೋತ ಬಂದುಬಿಡ್ತದೆ. ನಂಗೆ ಚಲೋ ಆಗಿತ್ತು, ವಾಚ್ ಅವರ್ಸ್ ಎಲ್ಲ ಚಲೋ ಮಾಡ್ಕೊಂಡಿದ್ದೆ, ಎಲ್ಲ ಕರೆಕ್ಟ್ ಇತ್ತು. ಚಲೋ ಅಂದ್ರೆ ಭಾಳ ಚಲೋನೂ ಅಲ್ಲ, ಭಾಳ ಲೋನೂ ಅಲ್ಲ, ಎಲ್ಲ ಕರೆಕ್ಟಾಗೇ ಇತ್ತು. ಈಗ ವೀಡಿಯೋಸ್ ಹಾಕೋದೆಲ್ಲ ಬಿಟ್ಟ ಮೇಲೆ ಏನಾಯ್ತಂದ್ರೆ ಫುಲ್ಲು ಲೋ ಆಗಿಬಿಡ್ತು ನಂದು ವಾಚ್ ಅವರ್ಸ್ ಎಲ್ಲ. ಸೊ ಹಾಗಾಗಿ ಎಲ್ಲ ಇದನ್ನೂ ಇಷ್ಟು ದಿನ ಹೈರಾಣಾಗಿದ್ದು ಹಾಳಾಯಿತು. ಈ ಕಡೆ ಇದು 1 ಮಂತ್ದು ಮೆಹನತ್ನು ಇದನ್ನೂ ಹಾಳಾಗಿಬಿಡ್ತು. ಎರಡೂ ಭಾಳ ಇದು ಆಯಿತು ನನಗೆ ಬೇಜಾರು. ಹೆಂಗೆ ಹಾಕಬೇಕು ಅಂತ ಅಂದ್ಕೊಳ್ತಿದ್ದೆ, ಬಟ್ ಮನಸ್ಸೇ ಆಗಲಾಗಿತ್ತು. ಆಮೇಲೆ ನೀವೆಲ್ಲರೂ ಮೆಸೇಜ್ ಮಾಡಿ ಕೇಳಿದ ಮೇಲೆ ಅವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ನನಗೂ ವೆಯ್ಟ್ ಮಾಡೋರು ಇದ್ದಾರೆ, ಅಟ್ಲೀಸ್ಟ್ ಅವ್ರ ಸಲುವಾಗರೆ ನನಗೆ ಯಾರು ಮಿಸ್ ಮಾಡ್ಕೊಳ್ಳಿದ್ದಾರೆ ಅವ್ರ ಸಲುವಾಗರೆ ಒಂದು ಅಪ್ಡೇಟ್ ಕೊಡಬೇಕು, ಏನಾಗಿತ್ತು ಅನ್ನೋದು ಹೇಳ್ಕೋಬೇಕು ಅವ್ರ ಎದುರು.
ಅವ್ರ ಸಲುವಾಗರೆ ನಾ ವೀಡಿಯೋ ಮಾಡಬೇಕು ಅಂತ ಅನಿಸಿ ನಿಮ್ಮೆಲ್ಲರದ್ದು ಮೆಸೇಜಿಂದ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಿ ಮತ್ತು ಸ್ಪಿರಿಟ್ ತುಂಬಿಕೊಂಡು ಮತ್ತು ಬ್ಯಾಕಾಗೀನಿ ಮತ್ತು ಬಂದೀನಿ ವಾಪಸ್. ಮತ್ತು ಈಗ ಶಾರ್ಟ್ಸ್ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಎಲ್ಲ ಫಸ್ಟ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾನು ಮತ್ತು. ಸೊ ಹಾಗಾಗಿ ಈ ಟೈಮ್ನಾಗ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಅದ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೀನಿ. ನಿಮ್ಮೆಲ್ಲರ್ಲಿಂತ ನಾ ಏನೂ ಬಯಸಲ್ಲ, ಜಸ್ಟ್ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಹಕಾರ ಅಷ್ಟೇ ನಾ ಬಯಸೋದು. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಭಾಳ ಮಂದಿ ಸಬ್ಸ್ಕ್ರೈಬರ್ಸ್ ನೋಡೋಕ್ಕಿಂತಲೂ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೇ ನೋಡೋರು ಭಾಳ ಜನ ಇದ್ದಾರೆ ನನ್ನ ವೀಡಿಯೋಸು. ಸೊ ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನಿಮ್ಲಿಂದ ಬಯಸೋದು ನಾ ಇದು ಒಂದೇ. ಮತ್ತು ಭಾಳ ಮಂದಿ ಅಂದ್ಕೊಂಡಿರ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲಿಂತ ದುಡ್ಡು ಕಟ್ ಆಗ್ತದೆ ಅಂತ. ಹಾಗೇನೂ ಆಗಲ್ಲ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಮ ದುಡ್ಡೇನೂ ಕಟ್ ಆಗಲ್ಲ. ನಿಮ್ಲಿಂತ ನನಗೆ ಸಪೋರ್ಟ್ ಸಿಗ್ತದೆ ಅಷ್ಟೇ. ನಿಮ್ಮ ದುಡ್ಡು ಕಟ್ ಆಗ್ಲಾರ್ದೇ ಒಬ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ಬೋದು ಅಷ್ಟೇ. ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡೀನಿ. ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ. ಹಾಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸ್ರಿ, ಅಂದ್ರೆ ನನಗೂ ಗೊತ್ತಾಗ್ತದೆ. ನೀವು ಕೊಡೋ ಸಪೋರ್ಟ್ಲಿಂತ ನನಗೆ ಒಂಥರದ ಸ್ಪಿರಿಟ್ ಸಿಗ್ತದೆ. ಮತ್ತು ಇನ್ನೂ ಚಲೋ ಚಲೋ ವೀಡಿಯೋ ಮಾಡಬೇಕು ಅಂತ ಒಂದು ಐಡಿಯಾ ಬರ್ತದೆ. ನನಗೂ ವೀಡಿಯೋ ಮಾಡ್ಲಿಕ್ಕೆ ಮನಸ್ಸು ಬರ್ತದೆ. ಸೊ ಇಂಥ ಟೈಮ್ ಒಳಗೆ ನಿಮ್ಮೆಲ್ಲರೂ ಸಪೋರ್ಟ್ ಸಹಕಾರ ನನಗೆ ಭಾಳ ಅವಶ್ಯಕತೆ ಅದ. ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡು ರೀಸ್ಟಾರ್ಟ್ ಮಾಡೀನಿ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ನಾಳೆಯಿಂದ ಇವಾಗ ಯಾವುದೆಲ್ಲ ವೀಡಿಯೋಗಳು ಅರ್ಧಂಬರ್ಧ ಉಳಿದ್ಬಿಟ್ಟವ. ಸೊ ಅವೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ಎಲ್ಲರಿಗೆ ಅವೆಲ್ಲ ವೀಡಿಯೋಗಳು ನಿಮಗೆ ಸಿಗ್ತವೆ. ಸೊ ನೋಡಿ ಎಂಜಾಯ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ಲಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್, ಟೇಕ್ ಕೇರ್.